ಅಂತ ಭಗವದ್ಗೀತೆನೇ ಹೇಳುತ್ತೆ. ಶ್ರೀ ಅಂದ್ರೆ ಶಿಸ್ತು, ಕ್ಷ ಅಂದ್ರೆ ಕ್ಷಮೆ, ಕ ಅಂದ್ರೆ ಕರುಣೆ ಅಂತ. ಇವತ್ ಸಮಾಜದಲ್ಲಿ ಯಾರೇ ಒಂದು ಒಳ್ಳೆ ಸ್ಥಾನದಲ್ಲಿ ಗುರುತಿಸ್ಕೊಂಡಿದ್ದಾರೆ ಅಂದ್ರೆ ಅವ್ರ ಹಿಂದೆ ಒಬ್ಬ ಶಿಕ್ಷಕನ ಪ್ರಯತ್ನ ನಿರಂತರವಾಗಿ ಇದ್ದೇ ಇರುತ್ತೆ. ಕಲ್ಲಿನ ರೂಪದಲ್ಲಿ ಬರೋ ಸಾವಿರಾರು ಮಕ್ಕಳಿಗೆ ಶಿಲೆಗಳ ಆಕಾರ ಕೊಟ್ಟು ಹೊರಗಿನ ಪ್ರಪಂಚಕ್ಕೆ ಬೀಳ್ಕೊಡೋದೇ ನಮ್ಮಂತ ಶಿಕ್ಷಕರು. ಒಂದು ಪೆನ್, ಒಂದು ಪುಸ್ತಕ, ಒಂದು ಮಗು, ಅದ್ರ ಜೊತೆಗೆ ಒಬ್ಬ ಶಿಕ್ಷಕ ಇಡೀ ಪ್ರಪಂಚನೇ ಬದಲಾಯಿಸಬಹುದು. ನಾವೊಂಥರ ಮೇಣದ ಬತ್ತಿ ಇದ್ದಂಗೆ, ನಮ್ಗೇನಾದ್ರೂ ಚಿಂತೆ ಇಲ್ಲ, ಆದ್ರೆ ನಮ್ ಮಕ್ಳ ಭವಿಷ್ಯ ಸದಾ ಬೆಳಗ್ತಾ ಇರ್ಬೇಕನ್ನೋದು ನಮ್ ಮುಖ್ಯ ಉದ್ದೇಶ ಆಗಿರುತ್ತೆ. ನಾವ್ ಕೊಡೋದು ಶಿಕ್ಷೆ ಅಲ್ಲ, ಅದು ಕಲ್ಸೋ ಇನ್ನೊಂದು ವಿಧಾನ. ಮೊಣಕಾಲ್ ಮೇಲೆ ನಿತ್ಕೋ ಅಂತ ಹೇಳಿದ್ರೆ ವಿದ್ಯೆನ ರೂಢಿಸ್ಕೋ ಅಂತ, ಬಾಯಿ ಮೇಲೆ ಕೈ ಇಡು ಅಂತ ಹೇಳಿದ್ರೆ ಸ್ವಪ್ರಶಂಸೆನ ಯಾವತ್ತೂ ಮಾಡ್ಬೇಡ ಅಂತ, ಬೆಂಚ್ ಮೇಲೆ ನಿತ್ಕೋ ಅಂತ ಹೇಳಿದ್ರೆ ಎಲ್ರಕ್ಕಿಂತ ಜಾಸ್ತಿ ಓದಲ್ಲಿ ಮುಂದ್ ಬಾ ಅಂತ, ಕೈ ಎತ್ತು ಅಂತ ಹೇಳಿದ್ರೆ ನಿನ್ ಗುರಿ ನಿಶ್ಚಲವಾಗಿರ್ಲಿ ಅಂತ. ನಮ್ಗೂ ಸಾವಿರಾರು ತಲೆನೋವುಗಳಿರುತ್ತೆ. ಮಕ್ಳಿಗೆ ಹುಷಾರಿರಲ್ಲ, ಗಂಡನ್ ಬೇರೆ ಕೆಲ್ಸ ಇರುತ್ತೆ, ಮದ್ವೆಗಿರುತ್ತೆ, ನೆಂಟ್ರು ಮನೆಗ್ ಬಂದಿರ್ತಾರೆ. ಆದ್ರೆ ನಾವ್ ಇದನ್ನೆಲ್ಲಾ ತ್ಯಾಗ ಮಾಡಿ ಮಕ್ಳಿಗೋಸ್ಕರ ಶಾಲೆಗೆ ಬರ್ತೀವಿ. ಒಂದ್ಸಲ ಏನಾಯ್ತು ಅಂತಂದ್ರೆ 5th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಎಕ್ಸಾಮ್ ನಡೀತಾ ಇದೆ, ಫೈನಲ್ ಎಕ್ಸಾಮ್ ಬರೀತಾ ಇದೀವಿ. ಇವ್ರು ಬಂದ್ರು, ನಿಲ್ಸಿ ಅಂತಂದ್ರು, ಪರೀಕ್ಷೆ ಬರೆಯೋದನ್ನ ನಿಲ್ಸಿ ಅಂದ್ರು. ನಮಗೆ ಸಾಕ್ಷಾತ್ ದೇವರ ತರ ಕಂಡುಬಿಟ್ರು. ಬನ್ನಿ ಅಂತ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ನಮ್ಮ ಗೋಕರ್ಣದಿಂದ ಒಂದು ವಂಕಿಕೋಡ್ಲ ಅಂತ ಒಂದು ಊರಿದೆ, ಗಂಗಾವಳಿ ನದಿ ಬರ್ತದಲ್ಲಿ. ಆ ರೋಡಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಕಡೆ ಆಕ್ಸಿಡೆಂಟ್ ಆಗಿದೆ. ಒಂದು ಟ್ರಕ್ ಒಂದು ಹೊಲದಲ್ಲಿ ಬಿದ್ದಿದೆ. ಆ ಹೊಲದಲ್ಲಿ ಒಂದು ಚೌಕಾಕಾರದ ಒಂದು ಬಾವಿ ಇತ್ತು ಆಲ್ರೆಡಿ. ಆ ಟ್ರಕ್ಕಿನ ಬಾನೆಟ್ ಕರೆಕ್ಟ್ ಆಗಿ ಆ ಬಾವಿಯಲ್ಲಿ ಹೋಗಿದೆ. ಇವರಲ್ಲಿ ನಮ್ಮನ್ನೆಲ್ಲ ನಿಲ್ಸಿದ್ರು. ನೋಡಿ, ಅಲ್ಲಿ 2 ಚಪ್ಪಲಿ ಇದೆ, ಅದು ಯಾರದು? ಪ್ರಶ್ನೆ ನಮಗೆ ಅಲ್ಲಿ. ಸಂದರ್ಶನ, ಕ್ಲೀನರ್ ಎಲ್ಲಿಂದ ಪಾರಾಗಿರಬಹುದು ಹೇಳಿ, ನೀನು ಹೇಳು. ಡ್ರೈವರು ಯಾವ ಕಡೆಯಿಂದ ಹಾರಿ ಹೋಗಿರಬಹುದು? ನಮಗೆ ಅಲ್ಲಿ ಅಂದ್ರೆ ಪಂಚನಾಮೆ ತರ ನಮಗೆಲ್ಲ ಪ್ರಶ್ನಾವಳಿ ಎಲ್ಲ ಮಾಡಿ ವಾಪಸ್ ಮನೆ ಕಳಿಸಿದ್ರು. ನೆಕ್ಸ್ಟ್ ಡೇ ಆ ಆಕ್ಸಿಡೆಂಟಿನ ಬಗ್ಗೆ ನಮ್ಮ ಕಡೆಯಿಂದ ಪ್ರಬಂಧ ಬರೆಸಿ ಆ ಪ್ರಬಂಧಕ್ಕೆ ಮಾರ್ಕ್ಸ್ ಕೊಟ್ರು. ಎಕ್ಸಾಮ್ ಪೇಪರ್ ಬದಿಗುಳಿದು ಬಿಡ್ತು. ನಮಗೆ ಪರೀಕ್ಷೆ ವೇಳೆಯಲ್ಲಿ ನಾಟಕ ನೋಡೋದಕ್ಕೆ ಕಳಿಸ್ತಿದ್ರು. ಇದು ಬಹಳ ವಿಚಿತ್ರ. ಉಳಿದವರಿಗೆಲ್ಲ ಅವರು ಸ್ವಲ್ಪ ವಿಚಿತ್ರ ಕಾಣ್ತಿದ್ರು. ಆದ್ರೆ ಈಗ ನನ್ನೊಳಗೆ ಬದುಕಿನ ಕುರಿತು ಕಲೆಯ ಮೂಲಕ, ಓದಿನ ಮೂಲಕ ಏನಾದ್ರೂ ಅಭಿರುಚಿ ಏನಾದ್ರೂ ಹುಟ್ಟಿದಿದ್ರೆ ಅದರ ಮೂಲ ಕಾರಣ ವೆಂಟೇಕರ್ ಮಾಷ. ಸೂಪರ್. ಲಕ್ಷಾಂತರ ಕೋಟ್ಯಾಂತರ ಶಿಕ್ಷಕರು ನಮ್ಮ ದೇಶದ ನಿಜವಾದ ಬುನಾದಿ. ನಿಜ. ಅವರೆಲ್ಲರಿಗೂ ಕೂಡ ಒಂದು ಗೌರವವನ್ನ ನಿನ್ನ ಮೂಲಕ ನೀನು ಇವತ್ತು ಸಲ್ಲಿಸಿದೆಯಾ, ಅದಕ್ಕೆ ಧನ್ಯವಾದಗಳು ನಿಮಗೆ. ಕನ್ನಡ ಬಯಸಿದ ಬಾಗಿಲು ತೆಗೆಯೋಣ.